ನೀರಾವರಿ ಮಾಡಿ ಕೊಟ್ಟ ಮತ್ತೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಬಾಳ ಕೆಲಸ ಮಾಡಿಲ್ಲ, ಬಾಳ ತಮ್ಮ ಕ್ಷೇತ್ರ ಇಂಪ್ರೂವ್ಮೆಂಟ್ ತಮ್ಮ ಕ್ಷೇತ್ರದ ನೀರಾವರಿ ಮಾಡಿ ಎಲ್ಲಾ ಜನ ಹೌದು ಅನ್ಸ್ಕೊಂಡ್ರು. ಇಲ್ಲಿ ಬಿಜಾಪುರದಾಗ ಯಾರು ಕೇಳಂಗಿಲ್ಲ ಮಾಡಲ್ಲ. ನೀವೆಲ್ಲ ಹೋಟ್ ಹಾಕ್ತೀವಿ, ಅದನ್ನ ಜಾತಿಯ ಮೇಲೆ ಹಾಕ್ತೀವಿ. ಧರ್ಮ ಆ ಧರ್ಮ ಈ ಧರ್ಮ ತೋಟ ಹಾಕ್ಬಿಡ್ತೀವಿ. ಅವ್ರ ಅದೇ ಅಲ್ಲೊಂದ್ ಗುಡಿಗೆ ಒಂದ್ ಕಲ್ಲು ಹೋಗಿತಾರ, ಇಲ್ಲೊಂದ್ ಮಸೂದಿಗೆ ಒಂದ್ ಕಲ್ಲು ಹೋಗಿತಾರ, ಎಲ್ಲರಿಗೆ ಹುಚ್ಚ ಮಾಡಿ ಓಟ್ ತಗೊಂಡು ಆರಿಸ್ಕೊಳ್ತಾರೆ. ನಾವೇ ಅವ್ರಿಗೆ ಕೇಳ್ತಿದ್ದ ಒಂದ್ಸಲ ಸೋಲ್ಸ್ರಪ್ಪ ಹೋಗಿ ಎಲ್ಲಾರಾಗಿ ಹೊಸಬ್ರು ಯಾರು ಇರ್ತಾರೆ ಬೇಡ ನೀವು ಇದೆ. ಅವ್ರು ಬರೆಯೋರ ನಾ ಹಿಂದೂ ಅಂತ ಹೇಳಿ ಹಾಕೊಂಡ್ ಹೋಗ ಹುಚ್ಚ ಆಯ್ತು. ಅಲ್ಲಿ ಹುಚ್ಚರಾದ್ರು ಒಂದು 106 ಮಂದಿ ಹುಚ್ಚರಾದ್ರು. ಓಟ್ ಹಾಕುವಾಗ ಡೆವಲಪ್ಮೆಂಟ್ ಏನ್ ಬರಲ್ಲಲ್ವಾ ಸರ್? ಏನೋ ನಿಮ್ ಡೆವಲಪ್ಮೆಂಟ್ ಯಾರು ನೋಡಂಗಿಲ್ಲ. ಬೇಕಾದ್ರೆ ಕೇಳ್ರಿ ಅಲ್ಲಿ ಹೋಗಿ ಒಂದ್ ಜಗ ತೆಗಿರಿ, ನಮ್ಮ ಮಂದಿ ಜೀವ ಹೊಡೆದನ ಅಂತ ಹೇಳಿ ಆಯ್ತು. ಅದಕ್ಕ ಈಗ ನೀವು ಸೋಲ್ಸೋ ತನಕ ಅವ್ರಿಗೊಂದ್ ಪಾಠ ಕಲ್ಸೋ ತನಕ ನೀವು ಇದು ಉದ್ಧಾರ ಆಗಲ್ಲ. ನೀವು ಕೇಳಿದ್ರು, ನೀವು ಮನವಿ ಮಾಡಿದ್ರು ಆಗಲ್ಲ. ನಾ ಮುಟ್ಟು ಹೇಳ್ತೀನಿ, ಆ ದೇವರಾಣಿ ಮಾಡಿ ಹೇಳ್ತೀನಿ, ಆಗಲ್ಲ. ಏನಪ್ಪಾ ಅಂತಂದ್ರ ಅಂಡರ್ ಪಾಸಿಂಗ್ ಬೇಡ, ಯಾಕಂದ್ರ ಫ್ಲೈಓವರ್ ಆಗ್ಬೇಕು. ಯಾಕಂದ್ರ ಇಲ್ಲಿ 4-5 ದಾರಿ ಕೂಡ್ಯಾವ. ಸೊ ನಾವ್ ಏನ್ ಅಂತೀವಂತಂದ್ರ ಇಲ್ಲಿ ಮಕ್ಳು ಹೋಗ್ತಾರ, ಕಾಲೇಜ್ ಹುಡುಗರು ಹೋಗ್ತಾವ, ಮತ್ತ ಹಿರಿಯರ್ ಇರ್ತಾರ, ಪೇಷಂಟ್ ಗಳು ಇರ್ತಾರ. ಸೊ ಇಲ್ಲಿ ಏನಾಗ್ಬಿಡ್ತದ ಅಂತಂದ್ರ ಇಲ್ಲಿ ಅರ್ಧ ತಾಸ್ಗಟ್ಲೆ ಒಂದೊಂದ್ಸರಿ ನಾವು ವೇಟ್ ಮಾಡಿದೀವಿ. ಒಂದ್ಸರಿ ಪೇಷಂಟ್ ತಗೊಂಡ್ ಹೋಗ್ಬೇಕಾದ್ರೆ ನಮ್ಗೆ ಬಾಳ ಪ್ರಾಬ್ಲಮ್ ಆಗ್ಯದ. ನಾ ಅದಕ್ಕೆ ಏನ್ ಹೇಳ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀವಿ? ನನ್ನ ಸ್ವಂತದ್ದೇನಲ್ಲ, ಇಲ್ಲಿ ಇರೋರು ಯಾರು ಸ್ವಂತದಲ್ಲಿದು, ಇದು ಸಾರ್ವಜನಿಕರದಿದು. ಸೊ ನಾವ್ ಯಾಕೆ ಹಿಂಗೆ ಎಲ್ಲಾ ಹೇಳ್ತಿದೀವಿ, ಯಾಕಂತ ಮಾತಾಡ್ತಿದೀವಿ ಅಂತಂದ್ರ ಮುಂದ್ ಬಂದಂತಂದ್ರ ಜನರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು, ಹಿರಿಯ ನಾಗರಿಕರಿಗೆ ಆಗ್ಬಾರ್ದು, ಮಕ್ಕಳಿಗೆ ಆಗ್ಬಾರ್ದು, ನೌಕರಿ ಮಾಡೋರ್ಗೆ ಆಗ್ಬಾರ್ದು, ಯಾರ ರೈತರಿಗೂ ಆಗ್ಬಾರ್ದು. ಯಾಕಂದ್ರೆ ಎಲ್ಲಾ ತರದ ಗಾಡಿಗಳು ಅಡ್ಡಾಡ್ತಾವ ಇಲ್ಲಿ. ಹಂಗಾಗಿ ನಾವ್ ನೀವು ರಿಕ್ವೆಸ್ಟ್ ಮಾಡ್ಕೋತೀವಿ, ಪ್ರತಿ ಸಾರಿನೂ ಬರ್ತೀವಿ, ರಿಕ್ವೆಸ್ಟ್ ಮಾಡ್ಕೋತೀವಿ. ನೀವು ತಲೆ ಹಾಕೊಳ್ಳೋರ ಹಿಂಗೆ ಕುಂಡಿರ್ತೀರಿ. ನಾವು ವಿಡಿಯೋಗಳು ನೀವು ಮಾತಾಡಿದೆಲ್ಲ ಕೇಳ್ಕೊಂಡಿದೀವಿ. ನೀವ್ ಯಾವ ತರ ರೆಸ್ಪೆಕ್ಟ್ ಕೊಟ್ರಿ ನಮ್ಗನ್ನೋದು ನಮ್ಗೆ ಗೊತ್ತದ. ನಾವು ಮುಂದೆ ಇದಕ್ಕಿಂತ ದೊಡ್ಡದೇನು ಮುಂದೆ ಹೆಚ್ಚಿನ ಇದಕ್ಕ ನಾವು ಹೋಗುವಂತ ಸ್ಟೇಜಿಗೆ ನಮಗ್ ನೀವು ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮನಸ್ಥಿತಿ ಬಾಳ ಹದಗೆಟ್ಟದ ಈಗ. ಯಾಕಂತ ಕೇಳ್ರಿ, ಪದೇ ಹೇಳಕ್ ಇದು ಸಣ್ಣ ವಿಷಯ ಅಲ್ಲ. ಇದು ಎಲ್ಲಾ ಸಾರ್ವಜನಿಕರಿಗೆ ಬೇಕಾಗಿರುವಂತ ಅಂತದ್ದು ರೋಡ್. ನೀವು ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡಿದ್ರ ಬಿಸಿಲು ಇರ್ತದ, ಮಳಿ ಇರ್ತದ, ಚಿಕ್ಕ ಮಕ್ಳು ಇರ್ತಾರ, ಪೇಷಂಟ್ಗಳು ಇರ್ತಾರ. ಅದನ್ನೆಲ್ಲ ಒಂದ್ ಸ್ವಲ್ಪ ತಲೆಗೆ ಇಟ್ಕೊಂಡ್ ಕೇಶಿಂದ ವಿಚಾರ ಮಾಡಿ ಸ್ವಲ್ಪ ಜಲ್ದಿ ನೀವು ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ನಮಸ್ಕಾರ. ಪ್ರೀತಿ ಹಳ್ಳಿ ಸರ್. ನೋಡ್ರಿ, ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡೋರು, ಸಾರ್ವಜನಿಕ ಪಬ್ಲಿಕ್. ಇಲ್ಲಿ ನಮಗೇನ್ ತ್ರಾಸ ಆಗ್ತದಪ್ಪ ಅಂತಂದ್ರ ದಿನಕ್ಕ ಒಂದ್ 40ರಿಂದ 50 ಟ್ರೈನ್ ಅಡ್ಡಾಡ್ತಾವ. ಗೋಡ್ಸ್ ಆಗ್ಲಿ, ಅದು ಎಕ್ಸ್ಪ್ರೆಸ್ ಆಗ್ಲಿ, ಪ್ಯಾಸೆಂಜರ್ ಆಗ್ಲಿ, ಪ್ರಾಬ್ಲಮ್ ಆಗ್ಲತ್ತಾವ. ಈಗ ನಮ್ ಪಪ್ಪರಿಗೆ ಅದು ಕರ್ಕೊಂಡ್ ಬರ್ಬೇಕಂದ್ರ ಕಂಡಾಪಟ್ಟಿ ತಗ್ಗಿ ಬೀಳ್ತಾವ. ಮಳಿ ಬಂದ್ರೆ ಇಲ್ಲಿ ಗಾಡಿ ಅಡ್ಡಾಡಕ್ ಆಗಲ್ಲ. ನಮಗ್ ಬಾಳ ತ್ರಾಸ ಆಗ್ತದ. ಜಿಡ್ಜಣ್ಗಿ ಸರಿಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅವ್ರೊಂದ್ ನಮಗೊಂದು ಒಳ್ಳೆ ಕೆಲಸ ಮಾಡಿ ಕೊಡ್ಬೇಕು. ಇದೊಂದು ಓವರ್ ಬ್ರಿಡ್ಜ್ ಮಾಡಿ ಕೊಡ್ಬೇಕು, ಅಂಡರ್ ಪಾಸ್ ಬೇಡ, ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಅವ್ರ ಸಂಬಂಧ ನಾವು ಪಬ್ಲಿಕ್ ಇರ್ತೀವಿ. ಸರ್ ಎಲ್ಲಿ ಮಟ್ಟ ಹೋರಾಟ ಮಾಡ್ತಾರ ಅದಕ್ಕೆ ಇರ್ತೀವಿ, ಜವಾಬ್ದಾರಿ ಇರ್ತೀವಿ. ನಮ್ಮ ಹೆಸರು ಶರಣು ಕೈರಾವ್ ಅಂತ. ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ರಾಜ್ಯ ಸಮಿತಿ ವತಿಯಿಂದ ಇಂದಿನ ದಿವಸ ನಾವು ವಿಜಯಪುರದ ವಜ್ರ ಹನುಮಾನ ಗೇಟಿನಲ್ಲಿ ನಾವೇನಪ್ಪಾ ಅಂತಂದ್ರೆ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ರೈಲ್ವೆ ಕ್ರಾಸಿಂಗ್ ನಲ್ಲಿ ಆಗುವಂತ ಅವಘಡಗಳು, ಅಲ್ಲಿಂದ ಸಾರ್ವಜನಿಕರ ತೊಂದರೆ ಆಗುವುದನ್ನು ಪ್ರತಿಭಟಿಸಿ ನಾವು ಇಂದಿನ ದಿವಸ ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರಿಗೆ ಏನದ ತಿಳುವಳಿಕೆ ಕೊಡುವ ಮೂಲಕ ಇಂದಿನ ದಿವಸ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿದೆ ಇದನ್ನೇನಪ್ಪಾ ಅಂತಂತಂದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬಹುದು, ಇಲ್ಲ ನಮ್ಮ ಒಂದು ಜಿಲ್ಲೆಯ ಸನ್ಮಾನ್ಯ ರಮೇಶ್ ಜಿಗಜಿಣಗಿ MP ಸಾಹೇಬರು ಕೂಡ ಇವ್ರ ಗಮನಕ್ಕೆ ನಾವ್ ಏನ್ ತರ್ತೀವಪ್ಪ ಅಂತಂದ್ರೆ ಇದ್ರಾಗ ನಮ್ಮ ಸಂಘಟನೆದ ಯಾವ್ದು ಏನದ ಉದ್ದೇಶ, ಯಾವ್ದು ದುರುದ್ದೇಶ ಇಲ್ಲ. ನಮ್ದು ಏನಪ್ಪಾ ಅಂತಂದ್ರೆ ಕೇವಲ ನಾವ್ ಇವತ್ತೇನು ಒಂದು ಮನವರಿಕೆ ಮಾಡಿಕೊಳ್ಳುವಂತ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರಿಗೆ ಈ ಒಂದು ರೈಲ್ವೆಗಳು ಮೇಲಿಂದ ಮೇಲೆ ಅಡ್ಡಾಡುವುದರಿಂದ ಸಾರ್ವಜನಿಕರಿಗೆ ಏನದ ತೊಂದರೆ ಆಗ್ಲಿಕ್ಕತ್ತದ. ಅದರ ಸಲುವಾಗಿ ಏನಪ್ಪಾ ಅಂತಂತಂದ್ರೆ ನಾವೇನದ ಮ್ಯಾಗ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಂದ್ರೆ ಜಗದೇವ್ ಸೂರ್ಯವಂಶರ ನೇತೃತ್ವದಲ್ಲಿ ಏನದ ನಾವು ಮ್ಯಾಗ ಹೋರಾಟ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಬರುವಂತ ದಿನಮಾನಗಳಲ್ಲಿ ಇದನ್ನೇನಪ್ಪಾ ಅಂತಂದ್ರ ಮೇಲ್ಸೇತುವೆ ಮಾಡಿ ಸಾರ್ವಜನಿಕ ಬಿಜಾಪುರದ ಎಲ್ಲ ಸಾರ್ವಜನಿಕರಿಗೆ ಏನದ ಅನುಕೂಲ ಆಗುವಂಗ ಏನಪ್ಪಾ ಅಂತಂದ್ರೆ ಇದನ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಇದನ್ನೇನಪ್ಪಾ ಅಂತಂದ್ರೆ ಅಂಡರ್ ಪಾಸ್ ಮಾಡಬಾರ್ದು.
ಅಂಡರ್ ಪಾಸ್ ಮಾಡಿದ್ದೆ ಆದಲ್ಲಿ ಅನ್ನೋದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮೆಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಡಾಕ್ಟರ್ MR ಗುರಿಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಫ್ಲೈಓವರ್ ಸಲುವಾಗಿ ಮತ್ತು ಅಂಡರ್ ಪಾಸ್ ಸಲುವಾಗಿ ನಾವು ರಾಜ್ಯ ಮಟ್ಟದ ರಕ್ಷಣಾ ವೇದಿಕೆ ಸೇನಾ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದೆವು. ಜನರಿಗೆ ಎಷ್ಟು ತೊಂದರೆ ಆಗ್ತದ, ಅಂಡರ್ ಪಾಸ್ದಿಂದ ನೀರು ನಿಲ್ತದ, ಎಷ್ಟೋ ತೊಂದರೆಗಳು ಆಗ್ತಾವ. ಮೇಲ್ಸೇತುವೆ ಆಗೋದ್ರಿಂದ, ಫ್ಲೈಓವರ್ ಆಗೋದ್ರಿಂದ ತೊಂದರೆಗಳು ಕಡಿಮೆ ಆಗ್ತವ ಅಂತೇಳಿ ಇದು ಹೋರಾಟ ನಾವು ಮೊದಲಿನ ಮಾಡ್ತಾ ಇದ್ದೆವು, ಈಗೀಗ ಹೋರಾಟ ಮಾಡ್ತಾ ಇದ್ದೇವೆ. ಮಾನ್ಯ ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದು ಗಮನ ಹರಿಸಿ ಈಗ ಮೇಲ್ಸೇತುವೆ ಫ್ಲೈಓವರ್ ಮಾಡಬೇಕು. ಸಂಸದರಾದ ಜಗಜೀನಿ ಅವರು ಏನು ಹೇಳಿದ್ರು, ಫ್ಲೈಓವರ್ ಮಾಡೋದಿಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಸಂಸದರಾಗಿ ಜನರಿಗೆ ತೊಂದರೆ ಆಗಬಾರ್ದು, ಅನುಕೂಲ ಅಲ್ಲೈತಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ವೈಯಕ್ತಿಕ ಹೋರಾಟ ಅಲ್ಲ, ಇದು ಸಾರ್ವಜನಿಕರ ಹೋರಾಟ. ಎಷ್ಟೋ ಜನರು ಇಲ್ಲಿ ಅಡ್ಡಾಡ್ತಾರ. ಈಗಾಗಲೇ ತಮ್ಮ ತಿಳಿಸಿದ ಹಾಗೆ ಎರಡು ರೈಲ್ವೆ ಹೋಗೋದು, ದಿನಾಲು 40 ರೈಲ್ವೆಗಳು ಅಡ್ಡಾಡ್ತಾವ, ಇಲ್ಲಿ ಹೋಗ್ತಾ ಬರ್ತಾ. ಪಬ್ಲಿಕ್ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದ. ಎಷ್ಟೋ ಜನರು ಈಗಾಗಲೇ ನಿಂತಿದ್ರು ಈ ಬಿಸಿಲಿನಲ್ಲಿ. ಹೀಗಾಗಿ ಸಂಸದರಾದ ಜಗಜೀನಿ ಅವರು ಇದನ್ನು ಗಮನ ಹರಿಸಬೇಕು. ಮೇಲೆ ಸೇತುವೆ ಮಾಡೋದಿಲ್ಲ, ಅಂಡರ್ ಪಾಸ್ ಮಾಡ್ತೀನಿ ಅನ್ನೋ ಉದ್ದೇಶ ಏನದ, ಏನು ನಮ್ಮ ಮನೆ ಮಾಡ್ತಾರ, ನಾವು ವೈಯಕ್ತಿಕ ಹೋರಾಟ ಅದ. ಹೀಗಾಗಿ ಇದು ಆಲ್ನಂದು ನಾವು ಉಗ್ರ ಹೋರಾಟ ಮಾಡ್ತೇವೆ. ರಾಜ್ಯ ಸಮಿತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ. ಇಷ್ಟಕ್ಕೆ ಬಿಡೋದಿಲ್ಲ ನಾವು ದುಡ್ಡು ಏನದಲ್ಲ. ಕೇಂದ್ರ ಸರ್ಕಾರ ನಮ್ಮ IT ಪಡಗನ್ನವರು, ಈಶ್ವರ್ ಚಂದ್ರ ಪಡಗನ್ನವರು ರಾಜ್ಯ ಸೇನಾ ಸಮಿತಿಯ ಉಪಾಧ್ಯಕ್ಷ.